ಇವತ್ತು ಸಿದ್ದರಾಮಯ್ಯ ಬಲ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾ ತಯಾರಿಗಳು ಆಗಿದೆ. ಕ್ಷೇತ್ರ ಘೋಷಣೆ ಬಳಿಕ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರು ಮೊದಲ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಸಮಾವೇಶದಲ್ಲಿ 60,000ಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆಗಳಿದೆ, ಸಾಧ್ಯತೆಗಳಿದೆ. ಒಟ್ಟಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಖಾಡವನ್ನ ಸಿದ್ದರಾಮಯ್ಯ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂತ ಅವರು ಘೋಷಣೆ ಮಾಡಿದ ಮೇಲೆ ಮೊದಲ ಬಾರಿಗೆ ಅಲ್ಲಿ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೋಲಾರ ಜಿಲ್ಲೆಯ 6 ತಾಲೂಕುಗಳಿಂದ ಜನ ಬರ್ತಾ ಇದ್ದಾರೆ. ಸಮಾವೇಶದ ಎದುರು ಸಿದ್ದರಾಮಯ್ಯ ಅವರ 100 ಅಡಿ ಕಟೌಟ್ ಅನ್ನ ಹಾಕಲಾಗಿದೆ. ಸಮಾವೇಶದ ಸ್ಥಳಕ್ಕೆ ಈವರೆಗೆ ಕೆಎಚ್ ಮುನಿಯಪ್ಪ ಮತ್ತೆ ಅವರ ಬೆಂಬಲಿಗರು ಯಾರೂ ಬಂದಿಲ್ಲ. ಸಮಾವೇಶಕ್ಕೆ ರಮೇಶ್ ಕುಮಾರ್ ಬೆಂಬಲಿಗರು ಮಾತ್ರ ಬೆಂಬಲವನ್ನ ಸೂಚಿಸಿದ್ರೆ, ಹಾಗಾದ್ರೆ ಅವ್ರ ಕಡೆಯವರೆಲ್ಲ ಬಂದಿದ್ದಾರೆ. ಸಮಾವೇಶದ ಬಳಿಕ ಮುನಿಯಪ್ಪ ಸೇರಿ ಸ್ಥಳೀಯರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸುತ್ತಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಚುನಾವಣೆ ಪ್ರಚಾರ ಕೈಗೊಳ್ಳೋ ಬಗ್ಗೆ ಚರ್ಚೆಯನ್ನ ಸಿದ್ದರಾಮಯ್ಯ ಅವರು ನಡೆಸುತ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಹಿಂದೆ ಸಿದ್ದರಾಮಯ್ಯ ಅವರು ಕೋಲಾರದಿಂದ ನಾನು ನಿಂತ್ಕೋಬೇಕು ಅಂತ ಘೋಷಣೆ ಮಾಡಿದ್ರಲ್ಲ, ಅಂದ್ರೆ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ, ಹೈಕಮಾಂಡ್ ಇದಕ್ಕೆ ಅಸ್ತು ಅಂತ ಹೇಳಬೇಕು ಅಂತ ಹೇಳಿದಂತ ಟೈಮ್ನಲ್ಲಿ ರಮೇಶ್ ಕುಮಾರ್ ಮತ್ತೆ ಅವ್ರ ಬೆಂಬಲಿಗರು ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಜೊತೆಗೆ ಕೆಎಚ್ ಮುನಿಯಪ್ಪ ಅವರನ್ನು ಕೂಡ ಸಿದ್ದರಾಮಯ್ಯ ಅವರೇ ಕರ್ಕೊಂಡು ಬಂದಿದ್ರು ನೇರವಾಗಿ. ಸೊ ಅಲ್ಲಿಗೆ ಆ ಭಿನ್ನಮತವನ್ನ ಶಮನ ಮಾಡಿದ್ರೆ ಮಾತ್ರ ಸಿದ್ದರಾಮಯ್ಯ ಅವರು ಗೆಲ್ತಾರೆ ಅಂತ ಏನ್ ಚರ್ಚೆಗಳಾಗ್ತಾ ಇತ್ತು, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಅವತ್ತು ಬೆಳವಣಿಗೆಗಳು ನಡೆದಿತ್ತು. ಆದ್ರೆ ಇವತ್ತು ಮೊದಲ ಬಾರಿಗೆ ಆ ಕ್ಷೇತ್ರ ಘೋಷಣೆ ಮಾಡ್ಕೊಂಡ್ಮೇಲೆ ಸಿದ್ದರಾಮಯ್ಯ ಅವರು ದೊಡ್ಡ ಮಟ್ಟದ ಸಮಾವೇಶವನ್ನ ಅರೇಂಜ್ ಮಾಡಿದ್ದಾರೆ. ಆದ್ರೆ ಕೆಎಚ್ ಮುನಿಯಪ್ಪ ಹಾಗೇನೆ ಅವ್ರ ಬೆಂಬಲಿಗರು ಇನ್ನೂ ಕೂಡ ಸಮಾವೇಶದ ಸ್ಥಳಕ್ಕೆ ಬಂದಿಲ್ಲ. ದಲಿತ ವಿರೋಧಿ ಸಿದ್ದರಾಮಯ್ಯ ಅನ್ನೋರ್ಗೆ ಉತ್ತರವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಈಗ ರೆಡಿ ಆಗಿದ್ದಾರೆ. ಯಾವ ತರ ದಲಿತರಿಗೆ ಸಿದ್ದರಾಮಯ್ಯ ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಪೋಸ್ಟರ್ ಗಳನ್ನ ರೆಡಿ ಮಾಡಿದ್ದಾರೆ. ಅದನ್ನ ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ವಿಧಾನಸೌಧದ ಬಳಿಯಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಅಂಬೇಡ್ಕರ್ ಹೆಸರನ್ನ ಇಟ್ಟಿದ್ದು ಸಿದ್ದರಾಮಯ್ಯ ಅವರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೆಸರಿಟ್ರು. ದಲಿತರಿಗೆ ನೀಡಿದ್ದಂತ ಅನುದಾನ ದಲಿತರಿಗೆ ಮಾತ್ರ ಎಂಬ ಕಾನೂನು ಇದೆಲ್ಲ ತಂದಿದ್ ಯಾರು ಹಾಗಾದ್ರೆ? ಸಿದ್ದರಾಮಯ್ಯ ಅಲ್ವಾ ಅಂತ ಹೇಳಿ ಸಿದ್ದರಾಮಯ್ಯ ಬೆಂಬಲಿಗರು ವಿರೋಧಿಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ನೋಡಿದಂಗೆ ಕೋಲಾರ ಭಾಗದಲ್ಲೇ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಅಂತ ಹೇಳಿ ಆ ಸಮುದಾಯದವರು ಕರಪತ್ರಗಳನ್ನ ಹಂಚೋದು, ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಸ್ಪ್ರೆಡ್ ಮಾಡೋದು, ಇಂಥದ್ದೆಲ್ಲ ನಡೆಸ್ತಾ ಇದ್ರು. ಅಂತವರಿಗೆ ಸಿದ್ದರಾಮಯ್ಯ ಬೆಂಬಲಿಗರು ಈಗ ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಅಲ್ಲ ಅಂತ ಹೇಳಿ ಬಿಂಬಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಪೋಸ್ಟರ್ಗಳನ್ನ ರೆಡಿ ಮಾಡಿದ್ದಾರೆ. ದಲಿತರ ಏಳಿಗೆಗೆ ಶ್ರಮಿಸಿದ್ದಾರೆ ದಲಿತ ರಾಮಯ್ಯ ಅಂತ ಹೇಳಿ ಟೈಟಲ್ ಅನ್ನ ಕೊಟ್ಟು, ಸೊ ಅಲ್ಲಿ ಏನೇನ್ ಯೋಜನೆಗಳನ್ನ ದಲಿತರಿಗೋಸ್ಕರ ತಂದಿದ್ದಾರೆ, ದಲಿತರಿಗೆ ಅನುದಾನ ಕೊಟ್ಟಿದ್ದು, ಜೊತೆಗೆ ಮೀಸಲಾತಿಯನ್ನ ಕೊಟ್ಟಿದ್ದು, ಈ ತರ ಬಡ್ತಿ ಮೀಸಲಾತಿಗೆ ಸುಗ್ರೀವಾಜ್ಞೆ ತರಿಸಿದ್ದು, ಇದೆಲ್ಲ ಅಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಒಂದ್ ಕಡೆ ಕೋಲಾರ ನಾನು ನಿಂತ್ಕೋತೀನಿ ಅಂತ ಅವರು ಘೋಷಣೆ ಮಾಡಿದ ಮೇಲೆ ಮೊದಲ ಬಾರಿ ಸಮಾವೇಶ ನಡೆಸ್ತಾ ಇದ್ದಾರೆ. ಒನ್ಸ್ ಅಗೈನ್ ಅಲ್ಲಿ ಬಂಡಾಯದ ಬಿಸಿ ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಅವರಿಗೆ ತಟ್ತಾ ಇದೆಯಾ? ಕೆಎಚ್ ಮುನಿಯಪ್ಪ ಆಗ್ಲಿ ಅವ್ರ ಬೆಂಬಲಿಗರೇ ಆಗ್ಲಿ ಯಾರು ಸಮಾವೇಶದ ಸ್ಥಳಕ್ಕೆ ಬರ್ದೇ ಇರೋದನ್ನ ನೋಡಿದ್ರೆ, ಇನ್ನೊಂದು ಕಡೆ ಕೋಲಾರ ಭಾಗದಲ್ಲೇ ನಾವು ಗಮನಿಸ್ದಂಗೆ ದಲಿತ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳಿ ಅದೇ ಸಮುದಾಯದವರು ಈ ಪೋಸ್ಟರ್ಗಳನ್ನ ಹಂಚ್ತಾ ಇದ್ರಲ್ಲ, ಅದಕ್ಕೆ ಕೌಂಟರ್ ಆಗಿ ಯಾವ ತರ ಸಿದ್ದರಾಮಯ್ಯ ಫಾಲೋವರ್ಸ್ ಈಗ ಪೋಸ್ಟರ್ಗಳನ್ನ ಅಂಟಿಸ್ತಾ ಇದ್ದಾರೆ ಅಥವಾ ಅಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ವಿಷಯಗಳನ್ನ? ಶರ್ಮಿತಾ, ಏನಂತ ಹೇಳಿದ್ರೆ ಈಗಾಗಲೇ 2 ಪ್ರಮುಖ ವಿಚಾರ. ಅಂದ್ರೆ ಒಂದು, ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಎಂಬಂತದ್ರಿಂದ ಹೊರಗೆ ಬರುವಂತದ್ದು. ಮತ್ತೊಂದು ಏನಂತ ಹೇಳಿದ್ರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿರುವಂತಹ ಒಂದು ಭಿನ್ನಮತವನ್ನು ಶಮನ ಮಾಡುವಂಥದ್ದು. ಈ ಹಿಂದೆನೇ ಕೂಡ ಕೋಲಾರದಲ್ಲಿ ಬಂದು ಒಂದು ಕಾರ್ಯಕರ್ತರ ಸಮಾವೇಶವನ್ನ ಮಾಡಿದ್ರು. ಕೋಲಾರ ಇನ್ನು ವಿಧಾನಸಭಾ ಕ್ಷೇತ್ರದ ಒಂದು ಕಾರ್ಯಕರ್ತರ ಸಮಾವೇಶವನ್ನ ಮಾಡಿ ಆ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ತಾವು ಅದರಲ್ಲಿ ಒಂದು ಸ್ಪರ್ಧೆಯನ್ನ ಮಾಡೋದಕ್ಕೆ ಬಯಸ್ತೇನೆ ಎಂಬಂತದನ್ನ ಪ್ರಕಟಣೆ ಮಾಡಿದ್ರು. ಅದಾದ ಬಳಿಕ ಇದನ್ನ ಕಾಂಗ್ರೆಸ್ ವರಿಷ್ಠರ ಗಮನಕ್ಕೆ ತರ್ತೇವೆ ಮತ್ತು ಹೈಕಮಾಂಡ್ ಒಪ್ಪಿದಂತ ಸಂದರ್ಭದಲ್ಲಿ ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತು ಅದೇ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಎಲ್ಲ ನಾಯಕರನ್ನು, ಅಂದ್ರೆ ಮಾಜಿ ಕೇಂದ್ರ ಸಚಿವ ಎಚ್ ಕೆ ಮುನಿಯಪ್ಪ ಇರಬಹುದು, ಅದೇ ರೀತಿಯಾಗಿ ಏನು
ಮಾಜಿ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಇರ್ಬೋದು, ಅವರೆಲ್ಲರನ್ನ ಕೂಡ ಕೂಡಿಸಿ ಒಂದು ಸಮಾವೇಶವನ್ನ ಮಾಡಿದ್ರು. ಆ ಮೂಲಕವಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದಂತೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂಬಂತದನ್ನ ಅವರು ತೋರಿಸಿಕೊಟ್ಟಿದ್ರು. ಆದ್ರೆ ಅದಾದ ಬಳಿಕ ಇದೀಗ ಮತ್ತೆ ಏನಂತ ಹೇಳಿದ್ರೆ ಮತ್ತೊಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿಗಳು ಎಂಬಂತಹ ಒಂದು ಕರಪತ್ರಗಳನ್ನ ಹಂಚಿ ಏನೋ ಒಂದು ಸುದ್ದಿಯನ್ನು ಹರಡಲಾಗ್ತಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಅವರು ಅಂದ್ರೆ ಸಿದ್ದರಾಮಯ್ಯ ಅವರು ಏನು ಮುಖ್ಯಮಂತ್ರಿಯಾಗಿದ್ದಾಗ ತಂದಂತಹ ಯೋಜನೆಗಳನ್ನ ಮತ್ತು ಏನೆಲ್ಲ ಅಭಿವೃದ್ಧಿಗಳನ್ನ ದಲಿತ ಹಾಗೂ ಹಿಂದುಳಿದ ವರ್ಗಗಳಿಗೆ ಮಾಡಿದ್ರು ಅವೆಲ್ಲವನ್ನ ಕೂಡ ಒಂದು ಪೋಸ್ಟರ್ ಮೂಲಕವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಮಧ್ಯಾಹ್ನ ನಡೆಯುವಂತಹ ಒಂದು ಪ್ರಜಾಧ್ವನಿ, ಕೋಲಾರದಲ್ಲಿ ನಡೆಯುವಂತಹ ಪ್ರಜಾಧ್ವನಿ ಕಾರ್ಯಕ್ರಮ ಏನಿದೆ ಇದು ಬಹಳಷ್ಟು ವಿಚಾರಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಈ ಒಂದು ಚುನಾವಣೆ ಸಿದ್ದರಾಮಯ್ಯ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸುವಂತ ಚುನಾವಣೆಯಾಗಿ ಹಿಂದೆ ಚಾಮುಂಡೇಶ್ವರಿ ಚುನಾವಣೆ ಆದಾಗಲೂ ಕೂಡ ಇದೇ ರೀತಿಯಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎದುರಿಸಿದ್ರು. ಬದಾಮಿಯನ್ನ ಚಿತ್ರಣವನ್ನ ಗಮನಿಸ್ತಾ ಇದ್ರೆ ಆ ಚಕ್ರ ವ್ಯೂಹದಲ್ಲಿ ಸಿದ್ದರಾಮಯ್ಯ ಅವರು ಸಿಲುಕಿದ್ದಾರಾ? ಯಾಕಂದ್ರೆ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿ ಅವರು, ಜೆಡಿಎಸ್ ಅಂಡ್ ಸ್ವಪಕ್ಷೀಯರು ಕೂಡ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರುವಂತ ಈ ಸಂದರ್ಭದಲ್ಲಿ ಈ ಸಮಾವೇಶದಲ್ಲಿ ಜನ ಒಂದು 60,000 ಸೇರಬಹುದು ಅಂತ ನಿರೀಕ್ಷೆಗಳಿದೆ. ಮತ್ತೆ ವಿಶೇಷ ರೀತಿಯಲ್ಲಿ 100 ಅಡಿ ಕಟೌಟ್ಸ್ ಎಲ್ಲ ಹಾಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ತು. ನೀವು ಅದೇ ಜಾಗದಲ್ಲಿ ಇದ್ರೆ ಅದನ್ನ ತೋರಿಸಬಹುದಾ? ಶರ್ಮಿತಾ, ಏನಂತ ಹೇಳಿದ್ರೆ ಈಗಾಗಲೇ 100 ಅಡಿ ಕಟೌಟ್ ಅನ್ನು ಹಾಕಿರುವಂತದ್ದು ಒಂದು ಕೋಲಾರದ ಹೊರಭಾಗದಲ್ಲಿ ಅಂದ್ರೆ ಸಮಾವೇಶ ನಡೆಯುವಂತ ಸ್ಥಳದಲ್ಲ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಈ ಒಂದು ಆರು ಕ್ಷೇತ್ರಗಳು, 6 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಬರ್ತವೆ. ಜೊತೆಗೆ ತಲಾ ಒಂದು ವಿಧಾನಸಭಾ ಕ್ಷೇತ್ರದ 10,000 ಜನರನ್ನ, ಒಟ್ಟು 60,000 ಜನರನ್ನ ಈ ಒಂದು ಸಮಾವೇಶಕ್ಕೆ ಕರೆದುಕೊಂಡು ಬರುವಂತಹ ಒಂದು ಸಿದ್ಧತೆಗಳನ್ನ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಒಟ್ಟಾರೆಯಾಗಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ತಾಂತ್ರಿಕವಾಗಿ 2 ಕ್ಷೇತ್ರಗಳಲ್ಲಿ ಬೆಂಬಲವನ್ನ ಪಡೆದುಕೊಂಡಿದ್ರು ಕೂಡ ಕೋಲಾರ ಕ್ಷೇತ್ರದಲ್ಲಿ ಏನು ಒಂದು ಶ್ರೀನಿವಾಸ್ ಗೌಡರು ಜೆಡಿಎಸ್ ನಿಂದ ಗೆದ್ದಿದ್ರೆ, ಮತ್ತೊಬ್ಬರು ಇಂಡಿಪೆಂಡೆಂಟ್ ಆಗಿ ಎಚ್ ನಾಗೇಶ್ ಅವರು ಗೆದ್ದಿರುವಂತದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಕಾಂಗ್ರೆಸ್ನ ಒಂದು ಬಲಾಬಲ ಕಂಡು ಬರ್ತಾ ಇದ್ರು ಕೂಡ ಇಬ್ಬರು ಶಾಸಕರು ಬೇರೆ ಬೇರೆ ಪಕ್ಷಗಳಿಂದ ಈ ಹಿಂದೆ ಆಯ್ಕೆಯಾಗಿರೋದ್ರಿಂದಾಗಿ ಇದನ್ನ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಸರಿ ಮಾಡ್ಕೊಳ್ತಾರೆ ಎಂಬುದು ಕುತೂಹಲ ಮೂಡಿಸಿರುವಂತದ್ದು. ಹೀಗಾಗಿ ಅದ್ರ ಜೊತೆಯಲ್ಲಿ ಅಲ್ಲಿರುವಂತ ಭಿನ್ನಮತವನ್ನ ಯಾವ ತರ ಶಮನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಭಿನ್ನಮತ ಶಮನ ಮಾಡಿದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಏನ್ ಚರ್ಚೆಗಳು ನಡೀತಾ ಇತ್ತು. ಈಗ KH ಮುನಿಯಪ್ಪ ಅವರನ್ನ ಮತ್ತೆ ರಮೇಶ್ ಕುಮಾರ್ ಅವ್ರನ್ನ ಒಂದೇ ಕಡೆ ಸೇರಿಸೋದು ಲಾಸ್ಟ್ ಟೈಮ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಮಾತುಕತೆ ನಡೆಸಿ ಕರ್ಕೊಂಡ್ಬಂದು ಕ್ಷೇತ್ರ ಘೋಷಣೆ ಮಾಡ್ಕೊಂಡ್ರು. ಈಗ KH ಮುನಿಯಪ್ಪ ಆಗ್ಲಿ ಅವ್ರ ಬೆಂಬಲಿಗರಾಗ್ಲಿ ಬರ್ದೇ ಇರೋದ್ರಿಂದ ಅವ್ರು ಬರುವಂತ ಚಾನ್ಸಸ್ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ, ಅಥವಾ ಬರೋದಿಲ್ವಾ, ಅಥವಾ ಸಮಾವೇಶ ನಡೆದ ಮೇಲೆ ಏನಾದ್ರೂ ಮನವೊಲಿಕೆ ಪ್ರಯತ್ನಗಳು ಅಥವಾ ಸಭೆ ನಡೆಸಿ ಕೂರಿಸ್ಕೊಂಡು ಮಾತಾಡ್ತಾರ ಗೆಲುವಿಗೋಸ್ಕರ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ, ಇನ್ನೂ ಕೂಡ ಸಮಾವೇಶ ಆಗೋದಕ್ಕೆ ತುಂಬಾ ಹೊತ್ತಿದೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನ 12ವರೆಗೆ ಸಮಾವೇಶ ಆರಂಭವಾಗ್ತದೆ ಎಂಬಂತಹ ಒಂದು ಅಧಿಕೃತವಾದಂತಹ ಪ್ರಕಟಣೆ ನಮ್ಮ ಕಾಂಗ್ರೆಸ್ ಮಾಡಿರುವಂತದ್ದು. ಹೀಗಾಗಿ ಆ ಒಂದು ಹೊತ್ತಿಗೆ ಏನು ಮಾಜಿ ಕೇಂದ್ರ ಸಚಿವ ಮುನಿಯಪ್ಪ ಅವರು ಕೂಡ ಭಾಗವಹಿಸ್ತಾರೆ ಎಂಬಂತ ಮಾಹಿತಿ ಸದ್ಯಕ್ಕಿದೆ. ಆದ್ರೆ ಮೊನ್ನೆ ಅಂತ ಹೇಳಿದ್ರೆ ಈಗಾಗಲೇ ಏನು ಬಂದು ಕೋಲಾರದಂದು ಘೋಷಣೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಆ ಮುನಿಯಪ್ಪ ಅವರನ್ನ ಅವ್ರ ಮನೆಗೆ ಹೋಗಿ ಕರೆದುಕೊಂಡು ಬಂದು ಇಲ್ಲಿ ಏನು ವೇದಿಕೆ ಮೇಲೆ ಅವ್ರನ್ನ ಕೂರಿಸಿದ್ರು. ಜೊತೆಗೆ ಏನಂತಿದ್ರೆ ಯಾವ ರೀತಿಯಂತ ಭಿನ್ನಮತ ಇಲ್ಲ ಎಂಬಂತ ಒಂದು ಸಂದೇಶವನ್ನ ಕೊಡೋದಕ್ಕೆ ಕೂಡ ಒಂದು ಪ್ರಯತ್ನವನ್ನ ಮಾಡಿದ್ರು. ಈಗ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನು ರಮೇಶ್ ಕುಮಾರ್ ಅವರ ಸಿದ್ದರಾಮಯ್ಯ ಅವರ ಪರವಾಗಿ ರಮೇಶ್ ಕುಮಾರ್ ಅವರು ಒಂದು ಏನು ಇಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಮುನಿಯಪ್ಪ ಅವರು ಬಂದಿಲ್ಲ, ಈವರೆಗೂ ಬಂದಿಲ್ಲ ಎಂಬಂತದ್ದು. ಯಾಕಂತ ಹೇಳಿದ್ರೆ ಈಗ ಮುನಿಯಪ್ಪ ಅವರು ಬಂದು ಮಧ್ಯಾಹ್ನ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಎಂಬಂತ ಮಾಹಿತಿ ಇದೆ. ಆದ್ರೆ ಅವರು ಒಂದೊಮ್ಮೆ ಬರದೇ ಹೋದಂತ ಸಂದರ್ಭದಲ್ಲಿ ಅದರ ನೇರ ಪರಿಣಾಮ ಸಿದ್ದರಾಮಯ್ಯ ಅವರ ಚುನಾವಣೆ ಮೇಲಾಗ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಗ ಪಕ್ಷದ ಕಾರ್ಯಕರ್ತರಿಗೆ ಒಂದು ಬೇರೆದೇ ಸಂದೇಶ ಹೋಗ್ತದೆ. ಜೊತೆಗೆ ಅಂತ ಹೇಳಿದ್ರೆ ಇಲ್ಲಿನೂ ಕೂಡ ಸ್ಥಳೀಯವಾಗಿ ಶ್ರೀನಿವಾಸ್ ಗೌಡರು ಗೆದ್ದಿದ್ದಂಥದ್ದು ಒಂದು ಪಕ್ಷದ ಬಲದ ಮೇಲೆ ಎಂಬಂತ ಮಾಹಿತಿ ಕೂಡ ಇರೋದ್ರಿಂದಾಗಿ ಇಲ್ಲಿ ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ಗೆ ಒಂದು ಏನು ಬೆಂಬಲವನ್ನ ನೀವು ಹೇಳ್ತಾ ಇದ್ದೀರಾ 11:30 ನಂತರ ಸಮಾವೇಶ, ಮುನಿಯಪ್ಪ ಅವ್ರು ಬರ್ತಾರೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ. ಒಂದು ವೇಳೆ ಅವ್ರ ಬೆಂಬಲ ಇಲ್ಲ, ಅವ್ರ ಬೆಂಬಲಿಗರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಗೆಲ್ಲುವಂತ ಚಾನ್ಸಸ್ ಇದೆಯಾ? ರಮೇಶ್ ಕುಮಾರ್ ಮತ್ತೆ ಅವ್ರ ಬೆಂಬಲದಿಂದ ಮಾತ್ರ, ಅಥವಾ ಅವ್ರ ಬೆಂಬಲಿಗರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ? ಶರ್ಮಿತಾ, ಪ್ರಮುಖವಾಗಿ ಕೋಲಾರ ಕ್ಷೇತ್ರ ಏನಿದೆ ಇದು ಪಕ್ಷದ ಬಲದ ಮೇಲೆ ಗೆದ್ದಿರುವಂತದ್ದು, ಅಂದ್ರೆ ಜೆಡಿಎಸ್ ಬಲದ ಮೇಲೆ ಗೆದ್ದಿರುವಂತಹ ಕ್ಷೇತ್ರ ಆಗಿರೋದ್ರಿಂದಾಗಿ ಶ್ರೀನಿವಾಸ್ ಗೌಡರಿಗೆ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರು ಕೂಡ ಸಿದ್ದರಾಮಯ್ಯ ಅವರು ಗೆಲ್ಲೋದಕ್ಕೆ ಒಂದು ಪ್ರಮುಖವಾಗಿ ಮತದಾರ ಬೆಂಬಲ ಬೇಕಾಗ್ತದೆ. ಹೀಗಾಗಿ ಇಲ್ಲಿ ಸಣ್ಣ ಭಿನ್ನ ಮತ ಕೂಡ ಅವರ ಗೆಲುವಿಗೆ ಒಂದು ಅಡ್ಡಿಯನ್ನುಂಟು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಯಾಕಂದ್ರೆ ಮುನಿಯಪ್ಪ ಅವರು ಅಥವಾ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡ ರಮೇಶ್ ಕುಮಾರ್ ಅವರು ಏನಾದರೂ ಒಟ್ಟಾರೆಯಾಗಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ರೆ ಅದರ ನೇರ ಪರಿಣಾಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಮೇಲಾಗ್ತದೆ. ಜೊತೆಗೆ ಏನಂತಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿರುವಂತರ ಮೇಲೇನೂ ಕೂಡ ಆಗ್ತದೆ. ಹೀಗಾಗಿ ಪ್ರತಿಯೊಂದು ಸಣ್ಣ
ಏನು ಇದು ಸಣ್ಣ ವ್ಯತ್ಯಾಸ ಕೂಡ ಸಿದ್ದರಾಮಯ್ಯ ಅವರ ಗೆಲುವಿನ ಮೇಲೆ ಪರಿಣಾಮ ಬೀರೋದ್ರಿಂದಾಗಿ ಬಹುತೇಕವಾಗಿ ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಮುನಿಯಪ್ಪ ಅವರನ್ನ ಮನವೊಲಿಸಿ ಕರ್ಕೊಂಡು ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಅಂತ ಹೇಳಿದ್ರೆ ಎಲ್ಲಾ ನಾಯಕರು ಅಂದ್ರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಈ ಒಂದು ಪ್ರಜಾಧ್ವನಿ ಸಮಾವೇಶದಲ್ಲಿ ಭಾಗವಹಿಸುವುದು ಖಚಿತವಾಗಿದೆ. ಯಾಕಂತ ಹೇಳಿದ್ರೆ ಇದು ಕೇವಲ ಸಿದ್ದರಾಮಯ್ಯ ಅವರ ಒಂದು ಪ್ರಚಾರವಾಗಿಲ್ಲ, ಪ್ರಜಾಧ್ವನಿ ಇದು ಕಾಂಗ್ರೆಸ್ ಕಾರ್ಯಕ್ರಮವಾಗಿರೋದ್ರಿಂದಾಗಿ ಮುನಿಯಪ್ಪ ಅವರು ಕೂಡ ಇಲ್ಲಿ ಪಾಲ್ಗೊಳ್ಳಲೇಬೇಕಾಗಿದೆ. ಯಾಕಂದ್ರೆ ಅವರ ಭಾಗದಲ್ಲಿನೇ ಈ ಒಂದು ಕಾರ್ಯಕ್ರಮ ನಡೀತಿರೋದ್ರಿಂದಾಗಿ ಸಮಾವೇಶ ಅವರು ಕೂಡ ಭಾಗವಹಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮುನಿಯಪ್ಪ ಅವರು ಒಂದೊಮ್ಮೆ ಬರದೇ ಇದ್ದಂತ ಸಂದರ್ಭದಲ್ಲಿ ಅದರ ನೇರ ಪರಿಣಾಮ ಚುನಾವಣೆ ಮೇಲಾಗ್ತದೆ, ಅದರ ಪರಿಣಾಮ ಸಿದ್ದರಾಮಯ್ಯ ಅವರ ಫಲಿತಾಂಶದ ಮೇಲಾಗ್ತದೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಅನಿಲ್ ಬಾಸೂರ್ ಈ ಕ್ಷಣದ ಅಪ್ಡೇಟ್ಸ್ಗೆ.